ಕಾಲಿಗೆ ಏಟಾಯ್ತಂತೆ ಅಂತ ಒಂದು 10 ನಿಮಿಷ ಆಗುವಷ್ಟರಲ್ಲೇನೆ ಶುರುವಾಯಿತು ಸತ್ತೋದ್ರಂತೆ. ಕಾಲು ತುಳಿತದ ಭಯಾನಕ ದೃಶ್ಯ TV5ಗೆ ಲಭ್ಯವಾಗಿದೆ. ಮನುಷ್ಯ ಎಷ್ಟು ಅನಾಗರಿಕನಾಗ್ತಾನೆ ಎನ್ನುವಂಥ ದೃಶ್ಯಗಳಿವೆ. ನಾನಿಲ್ಲಿ ಮನುಷ್ಯರು ಯಾವ ರೀತಿಯಲ್ಲಿ ಅತಿರೇಕದ ಅಭಿಮಾನ ಇಟ್ಕೊಂಡು ಅನಾಗರಿಕರಾಗ್ತಾರೆ ನೋಡಿ. ಹೀಗೆಲ್ಲ ಲಾಟಿಲೆಲ್ಲ ಒದೆ ತಿನ್ಬೇಕೇನ್ರಿ? ಆ ಇರುವೆಗಳು ಇಷ್ಟು ಚೆನ್ನಾಗಿ ಸಾಲಲ್ಲಿ ಹೋಗ್ತಾವ್ರಿ. ಇರುವೆ ಸಂಜೆ ಆದರೆ ಗಿಳಿಗಳ ಹಿಂಡು ಏನು ಶಿಸ್ತಾಗಿ ಹೋಗ್ತಾವ್ರಿ. ಇರುವೆ ಗಿಳಿಗಳ ಹಿಂಡು. ಒಂದು ಆನೆ ಫ್ಯಾಮಿಲಿ, ಆನೆ ಒಂದು ಹೆಡ್ಡು, ಅದರಲ್ಲಿ ಒಂದು ಫ್ಯಾಮಿಲಿ ಹೆಡ್ಡು ಆರಾಮಾಗಿ ಹೋಗುತ್ತದೆ. ಕೇಳಿದ್ದೀರೇನ್ರಿ? ಯಾವತ್ತಾದರೂ ಇತಿಹಾಸದಲ್ಲಿ ಕೇಳಿದ್ದೀರಾ? ತನ್ನದೇ ಪ್ರಾಣಿ, ತನ್ನದೇ ಕುಲದ ಜೀವಿಗಳನ್ನು ಅದೇ ಕುಲದ ಇತರ ಪ್ರಾಣಿಗಳು ಕಾಲಿನಿಂದ ತುಳಿದು ಸಾಯಿಸಿ ಕೊಂದು ಮುನ್ನುಗ್ಗುದು ಅಂತ ಕೇಳಿದ್ದೀರೇನ್ರಿ ಎಲ್ಲಾದರೂ ಹಿಸ್ಟ್ರಿನಲ್ಲಿ? ಹುಲಿಗಳ ಹಿಂಡು ತನ್ನ ಹುಲಿಗಳನ್ನು, ತನ್ನದೇ ಫ್ಯಾಮಿಲಿಯ ಹುಲಿಗಳನ್ನು ತುಳಿದು ಕೊಂದು ಕಾಲು ತುಳಿತ ಮಾಡಿ ಕೊಂದು ಮುಂದೆ ಹೋದವು ಕೇಳಿದ್ದೀರಾ? ಆನೆಗಳ ಹಿಂಡು. ಶವಾಗಾರದ ಮುಂದೆ ರೀ ಇದು. ಶವಾಗಾರದ ಮುಂದೆ ಒಂದು 55 ಆಸುಪಾಸು ಇರಬೇಕು ಈ ಹೆಣ್ಣುಮಗಳಿಗೆ. ಮಗ ತೀರ್ಕೊಂಡ್ರೋ ಗಂಡ ತೀರ್ಕೊಂಡು ನಮ್ಗೆ ಗೊತ್ತಿಲ್ಲ ರೀ, ಗೊತ್ತಿಲ್ಲ. ಮಗಳು ತೀರ್ಕೊಂಡ್ರು ನಮ್ಗೆ ಗೊತ್ತಿಲ್ಲ. ಯಾರು ಸಾಂತ್ವನ ಹೇಳ್ಬಹುದು? ಒಂದು ಸಂಭ್ರಮನ ಸೂಚಕ ಮಾಡೋದು ಹೆಂಗೆ ಅಂದರೆ ಹಿಂಗೆ. ಸಂಭ್ರಮ ಸೂಚಕ ಮಾಡೋದು ಹೇಗೆ ಅಂದರೆ ಹಿಂಗೆ ರೀ ನೋಡಿ. ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಪ್ರಾಣಿ ತನ್ನ ಕುಲದ ಇನ್ನೊಂದು ಪ್ರಾಣಿಯನ್ನು ತುಳಿದು ಸಾಯಿಸಿರೋ ಉದಾಹರಣೆ ಕೇಳಿದಿರೇನ್ರಿ? ಮನುಷ್ಯ ಮಾಡ್ತಾನ ಕೆಲಸ. ಹೇಳ್ಕೊಳ್ಳೋಕೆ ಬುದ್ಧಿವಂತ ಪ್ರಾಣಿ ಮನುಷ್ಯ, ಕೋಟ್ ಅನ್ಕೋಟ್. ಇದು ಮಾಡಿ ಹಿಂಗೆ ಪೊಲೀಸರು ಹಿಂಗೆ ಲಾಠಿಲಿ ಬೀಸಿ ಏನ್ರಿ ಇದು? ಒಂದು ಬ್ಯಾರಿಕೇಡ್ ಬೇಡವಾ? ಒಂದು ಕ್ಯೂ ಸಿಸ್ಟಮ್ ಬೇಡವಾ? ಅಲ್ಲಿ ಒಂದು ಪದ್ಧತಿ ಬೇಡವಾ? 5,000 ಪೊಲೀಸರನ್ನ ಹಾಕಿದ್ರಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ಫೈನ್. ಎಲ್ಲಿ ಹಾಕಿದ್ರಿ? ಏನು ಸಿಸ್ಟಮ್ ಕ್ರಿಯೇಟ್ ಮಾಡಿದ್ರು ಅವರು? ಆಯಿತು, ನಿನ್ನೆ ರಾತ್ರಿ ಮ್ಯಾಚ್ ಮುಗಿದಿದೆ. ಟೈಮ್ ಬೇಕಾ? ತಗೊಳ್ಳಿ, ನಾಳೆ ಬರ ಹೇಳಿ ಅವ್ರನ್ನ. ನಮ್ಮದೇ ತಂಡ, ಅದು ಬೆಂಗಳೂರದೇ ತಂಡ. ವಿಜಯ್ ಮಲ್ಯನೇ ಶುರು ಮಾಡಿದ್ದು. ಎಸ್, ಇಷ್ಟು ಪ್ರೌಡಾಗಿ ಅವ್ರನ್ನ ಸಪೋರ್ಟ್ ಮಾಡಿದ್ದೀವಿ ನಾವು. ನಮ್ಮ ತಂಡಕ್ಕೆ ನಾವು ಸಪೋರ್ಟ್ ಮಾಡಿದ್ದೀವಿ. 18 ವರ್ಷ ಕಾದಿದ್ದೀವಿ. ಇನ್ನು 2 ದಿನ ಕಾಯ್ತಿರಲ್ವಾ ಫ್ಯಾನ್ಸು? 18 ವರ್ಷ ಕಾದವರು ಇನ್ನು 2 ದಿನ ಕಾಯ್ತಾ ಇರಲ್ವೇನ್ರಿ? ಸಿಸ್ಟಮ್ ಮಾಡಿ, ಒಂದು ಪಾಸ್ ಸಿಸ್ಟಮ್ ಮಾಡ್ಕೊಳ್ಳಿ, ಇನ್ನು ಟಿಕೆಟ್ ಸಿಸ್ಟಮ್ ಮಾಡಿ. ಎಲ್ಲ ರಾಜ್ಯಗಳಲ್ಲಿ ಓಪನ್ ಬಸ್ಸಲ್ಲಿ ಮೆರವಣಿಗೆ ಮಾಡಿದರೆ ನಮ್ಮಲ್ಲಿಲ್ಲ. ಓಪನ್ ಬಸ್ಸಲ್ಲಿ ಮೆರವಣಿಗೆ ಮಾಡೋ ಶಕ್ತಿ ಇಲ್ವೇನ್ರಿ ಬೆಂಗಳೂರಿಗೆ? ಕೋಲ್ಕತ್ತಾಲ್ಲಿ ಮಾಡಲಿಲ್ವಾ? ಮುಂಬೈಯಲ್ಲಿ ಮೆರವಣಿಗೆಗಳಾಗಲಿಲ್ವಾ? ಚೆನ್ನೈಯಲ್ಲಿ ಮಾಡಿಲ್ವಾ? ಯಾರು ಮಾಡಿಲ್ಲ? ಮಾಡಿದ್ದಾರೆ. ನಮ್ಮಲ್ಲಿ ಯಾಕಿಲ್ಲ? ವೈ? ಆಯಿತು, ಮೆರವಣಿಗೆ ಬಿಟ್ಬಿಡಿ, ಒಂದಿನ ಟೈಮ್ ತಗೊಳ್ಳಿ. 1 ಲಕ್ಷ ಜನ 2 ಲಕ್ಷ ಜನನ ಮ್ಯಾನೇಜ್ ಮಾಡೋಕ್ಕಾಗಲಿಲ್ವಲ್ರಿ ನಮ್ಗೆ ಇವತ್ತು? 10 ಜನ ಹಣ ಹಾಕಿದ್ದೀವಿ ಆಗಲೇ. 11 ಜನ ಅಂತಾರೆ, ಕೆಲವರು 12 ಜನ ಅಂತಾರೆ. ಅಫಿಷಿಯಲ್ ಮಾಹಿತಿಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನನಗೆ ಸಾವಿನ ಸಂಖ್ಯೆ ಹೆಚ್ಚು ಓದುವುದರಲ್ಲಿ ನನಗೆ ಆನಂದ ಇಲ್ಲ. ಯಾರ್ದೋ ಹೆಣ ಬಿದ್ದಾಗ ಆ ನೋವು ಆ ಮನೆಯವ್ರಿಗೆ ಎಷ್ಟಿರುತ್ತೋ ಅದೇ ನೋವಿನಲ್ಲಿ ಕೂತ್ಕೊಂಡೆ ನಾನು ಇವತ್ತು ಆ್ಯಂಕರಿಂಗ್ ಮಾಡ್ತಿರೋದಿಲ್ಲಿ, ನ್ಯೂಸ್ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಅವು ಮನೆಯವ್ರು ಆಗಬೇಕು ನಾವು. ಆ ಮನೆಯವ್ರ ಸ್ಥಿತಿ ಅರ್ಥ ಮಾಡ್ಕೊಳ್ಬೇಕು ನಾವು. ಮಗ ಸತ್ನೋ, ಮಗಳು ಸತ್ನೋ, ಅಪ್ಪ ಸತ್ನೋ, ಅಮ್ಮ ಸತ್ತರೋ ಗೊತ್ತಿಲ್ಲ. ಚಿನ್ನಸ್ವಾಮಿಯ ಗೇಟ್ ನಂಬರ್ 6, 7, 12 ಇನ್ನೊಂದು ಗೇಟು. ಇಷ್ಟು ಗೇಟ್ಗಳಲ್ಲಿಯೂ ಕೂಡ ಕಾಲ್ತುಳಿತ ಆಗಿದೆ ಅಂತ ಹೇಳಿದ್ರೆ ಎಂಥ ಮೂರ್ಖತನದ ಕೆಲಸವನ್ನು ಮಾಡಿದ್ರೆ ಅಂತ ಅನಿಸಲ್ವಾ ನಿಮಗೆ?
ಮೂರ್ಖತನದ ಪರಮಾವಧಿ ಅಲ್ವೇನ್ರಿ ಇದು? ಇದು ಇಡೀ ಜಗತ್ತಲ್ಲೇ ತನ್ನ ಕುಲದ ಇನ್ನೊಂದು ಪ್ರಾಣಿಯನ್ನು ತುಳಿದು ಕೊಂದು ಮುಂದಕ್ಕೆ ಹೋಗುವಂಥ ಧಾವಂತದಲ್ಲಿ ಜಗತ್ತಲ್ಲೇ ಮನುಷ್ಯ ಬಿಟ್ಟರೆ ಯಾವ ಪ್ರಾಣಿನೂ ಇಲ್ಲ ರೀ. ಪುಷ್ಪ 2 ರಿಲೀಸ್ ಆಯಿತು, ನುಗ್ಗುಬಿಡಿ, ಸಾಯಿಸ್ಬಿಡಿ. ಅಲ್ಲು ಅರ್ಜುನ್ ಬಂದ, ನುಗ್ಗುಬಿಡಿ, ಸಾಯಿಸ್ಬಿಡಿ. ಯಾವುದೋ ಟಿಕೆಟ್ಗೆ ತಿರುಪತಿಯಲ್ಲಿ ಬಿಟ್ಟರು, ಅಲ್ಲಿ ನುಗ್ಗುಬಿಡಿ, ಸಾಯಿಸ್ಬಿಡಿ. ಒಂದು RCB ಗೆದ್ದಿದ್ದಾರೆ, ಇಲ್ಲಿ ನುಗ್ಗುಬಿಡಿ, ಒಬ್ಬರ ಮೇಲೆ ಒಬ್ಬರು ಹತ್ತುಬಿಡಿ, ಸಾಯಿಸ್ಬಿಡಿ, ಮುಗೀತು. ಇಷ್ಟೇ ಪರ್ಪಸ್ ಸರ್ವ್ಡು. ಇದಾ ಉದ್ದೇಶ ಮನುಷ್ಯನದು? ಅಭಿಮಾನ ಇಟ್ಕೊಳ್ಳಿ. ಕೊಹ್ಲಿ ಎಲ್ಲೂ ಹೋಗಲ್ಲ, RCB ಟೀಮ್ ಎಲ್ಲೂ ಹೋಗಲ್ಲ. ವಿಶೇಷವಾಗಿ ಇನ್ನೊಂದು ಮಾತು, ನಮ್ಮ ಸಂಭ್ರಮ ಇನ್ಯಾರದೋ ಮನೆ ಸೂತಕ ಆಗಬಾರ್ದು ರೀ. ನಮ್ಮ ಸಂಭ್ರಮ ಇನ್ಯಾರದೋ ಮನೆಯ ಸೂತಕ ಆಗಬಾರದು, ಆಗಕೂಡದು. ಏನಕ್ಕಾಗಬೇಕು ಇನ್ನೊಬ್ಬರ ಮನೆ ಸೂತಕ ನಮ್ಮ ಸಂಭ್ರಮ? ಯಾರಾದರೂ 6 ವರ್ಷದ ಮಗುವನ್ನು ಆ ಫ್ಯಾಮಿಲಿಗೆ ತಂದು ಕೊಡೋಕ್ಕಾಗತ್ತಾ? ಆ ಮಗುವಿನ ಆಟ ಪಾಠ, ಅವನೊಂದಿಗೆ ಅಪ್ಪ ಕಳೆದ ಕ್ಷಣ, ಅಮ್ಮ ಕಳೆದ ಕ್ಷಣಗಳನ್ನು ಮರಳಿ ಸೃಷ್ಟಿಸಿ ಕೊಡಬಲ್ಲಿರ ನೀವು? ಇನ್ಯಾರ್ದೋ 9 ಜನ, ಇನ್ಯಾರ ಮಗು ಬಿಟ್ಟು 9 ಜನ, ಯಾರಿಗೇನು ದುಡಿಮೇನೋ. ಡೆಂಟಿಸ್ಟ್ ಏನೋ ಓದ್ತಿದ್ದಂಥ ಕಾಣಿಸುತ್ತೊಬ್ಬ, ದಂತವೈದ್ಯ ಹುಡುಗ ಒಬ್ಬ, ಅವನು ತೀರ್ಕೊಂಡಿದ್ದಾನೆ. ಇನ್ಯಾರ್ದಿಗೆ ಇನ್ನೂ ಡೀಟೇಲ್ಸ್ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ 20ಕ್ಕಿಂತ ಹೆಚ್ಚಿನ ಜನ ಅಸ್ವಸ್ಥರಾಗಿದ್ದಾರೆ. ಇದರಲ್ಲಿ 7 ಜನರ ಸ್ಥಿತಿ ಇನ್ನೂ ಗಂಭೀರ ಆಗಿದೆ. ICU ಇದ್ದಾರೆ, ಅವರು ಇಂಟೆನ್ಸಿವ್ ಕೇರ್ ಯೂನಿಟ್ ಅಲ್ಲಿದ್ದಾರೆ. ಇನ್ನೂ 7 ಜನ. ಏನು ಮಾಡೋಣ ಅವ್ರನ್ನ? 10 ಜನ ಆಲ್ರೆಡಿ ಸತ್ತಾಗಿದೆ ಅಂತ ಮಾಹಿತಿ ಇದೆ. ನಾನು ಹೇಳ್ತಾ ಇದ್ದೀನಲ್ಲ, ಇನ್ನೊಂದು ಸಾವು ಜಾಸ್ತಿ ಆಯಿತು ಅಂತ ಓದುವ ಅವಕಾಶ ನನಗೆ ಬೇಡ ರೀ. ಅದಾಗದೇ ಇರಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಸಾಕು, ಆಗದೇ ಇರಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಸ್ಥಿತಿ ಹಾಗಿಲ್ಲ ಅಲ್ಲಿ.